ಜುಲೈ ತಿಂಗಳ ಮೇ ರಾಶಿಯವರ ಭವಿಷ್ಯ ಹೇಗಿದೆ, ಆ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅತಿ ದೊಡ್ಡ ಘಟನೆ ಆಗುವ ಸಾಧ್ಯತೆಯೂ ಸಹ ಇರ್ತಕ್ಕಂಥದ್ದು. ಬನ್ನಿ ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮೇಷರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ತಿಳ್ಕೊತಾ ಹೋಗೋಣ. ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆ ಆಗಲಿದೆ. ಹೌದು, ನಿಮ್ಮ ಜೀವನದಲ್ಲಿ ಈ ಹಿಂದೆ ಹೇಗಿತ್ತೋ ಅದರಲ್ಲಿ ಮಹಂತರ ಬದಲಾವಣೆಯನ್ನು ನೀವು ಕಾಣ್ತೀರಾ ಜುಲೈ ತಿಂಗಳಿನ ಮೇಷರಾಶಿಯವರು. ನಂತರ ನಿಮ್ಮ ಅದೃಷ್ಟದ ಬಾಗಿಲು ತೆಗಿತಕ್ಕಂತಹ ಕಾಲ ಆದರೆ ಮುಂದಿನ ತಿಂಗಳಲ್ಲಿ ಇರತಕ್ಕಂಥದ್ದು ಜುಲೈ ತಿಂಗಳಿನಲ್ಲಿ. ನಂತರ ಮೇಷರಾಶಿಯವರು ನೀವು ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಶಾಂತಿಯಿಂದ ಇರತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮೇಷರಾಶಿಯವರ ಅಧಿಪತಿ ಮಂಗಳ ಗ್ರಹ ಆಗಿರುತ್ತೆ. ಸೂರ್ಯದೇವರು ನಿಮ್ಮ ರಾಶಿಯ ಪ್ರಬಲವಾದ ಸ್ಥಾನದಲ್ಲಿ ಸಂಚರಿಸಲಿದ್ದಾರೆ. ಹೀಗಾಗಿ ನಿಮ್ಮ ಜೀವನದಲ್ಲಿ ಕಾಂತಿ ಹೆಚ್ಚಾಗುತ್ತೆ. ಹೌದು, ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ. ಜೀವನದಲ್ಲಿ ಕತ್ತಲೆಯಾಗಿರ್ತಕ್ಕಂಥ ಕ್ಷಣಗಳಲ್ಲಿ ಕಾಂತಿಯ ಹುಮ್ಮಸ್ಸು ಹೆಚ್ಚಾಗ್ತಕ್ಕಂಥದ್ದು. ನೀವು ಕೆಲಸ ಮಾಡುವ ಜಾಗದಲ್ಲಿ, ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಹೆಚ್ಚಿನ ಗೌರವ ಆದರೆ ಸಿಗ್ತಕ್ಕಂಥದ್ದು. ಹೌದು, ನಂತರ ದೇವಗುರು ಬೃಹಸ್ಪತಿಯು ಸಂಪತ್ತು ಮತ್ತು ಜ್ಞಾನದಲ್ಲಿ ದೈವಿಕ ಆಶೀರ್ವಾದ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ಸಂಪತ್ತಿನ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಾದರೆ ನಿಮಗೆ ಜ್ಞಾನದಲ್ಲಿ ದೈವಿಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಓದಬೇಕು ಎನ್ನುವ ಆಸೆ ನಿಮ್ಮಲ್ಲಿ ಉಂಟಾಗ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ಜುಲೈ ತಿಂಗಳಿನಲ್ಲಿ. ಹೌದು, ನಂತರ ಗುರು ಪ್ರಭಾವದಿಂದ ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಣದ ಪ್ರಭಾವನೂ ಸಹ ಏರಿಕೆ ಆಗುತ್ತೆ. ಉಳಿತಾಯ ಖಾತೆಯಲ್ಲಿ ಇಟ್ಟಿರ್ತಕ್ಕಂತಹ ಹಣನೂ ಸಹ ಏರಿಕೆಯಾಗ್ತಿರುತ್ತೆ ಜುಲೈ ತಿಂಗಳಿನಲ್ಲಿ. ನಂತರ ಮೇಷರಾಶಿಯವರಿಗೆ ಶುಕ್ರ ಗ್ರಹವು ಸಂತಾನದ ಮನೆಯಲ್ಲಿ ಸಂಚರಿಸಲಿದ್ದಾರೆ. ಇದರಿಂದ ನಿಮ್ಮ ಜೀವನದಲ್ಲಿ, ವೃತ್ತಿಪರ ಜೀವನದಲ್ಲಿ ಭಾರಿ ಲಾಭವನ್ನು ಕಾಣ್ತೀರಾ. ವ್ಯಾಪಾರದಲ್ಲಿ ಸಹ ಧನಲಾಭ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ಸಿಹಿ ಫಲಗಳ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ನೀವು ಇಷ್ಟು ದಿನ ಪಟ್ಟಂತಹ ಕಷ್ಟಕ್ಕೆ ಇದೀಗ ಸರಿಯಾದಂತಹ ಖುಷಿಯ ಫಲಗಳಾದರೆ ನಿಮಗೆ ಸಿಗ್ತಕ್ಕಂಥದ್ದು ಇದೇ ಜುಲೈ ತಿಂಗಳಿನಲ್ಲಿ. ವೃತ್ತಿ ಜೀವನದಲ್ಲಿ ಇದ್ದ ಎಲ್ಲ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಎಲ್ಲ ಕಠಿಣ ಕೆಲಸಗಳು ಸಹ ನೀವು ಸುಲಭವಾಗಿ ಪೂರ್ತಿ ಮಾಡ್ತೀರಾ. ಹೌದು, ಎಷ್ಟೇ ಕಷ್ಟ ಇರತಕ್ಕಂತಹ ಕೆಲಸಗಳನ್ನು ನೀವು ಇದೇ ಜುಲೈ ತಿಂಗಳಿನಲ್ಲಿ ಅತಿ ಸುಲಭವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಅಷ್ಟು ಕಷ್ಟ ಇರತಕ್ಕಂತಹ ಕೆಲಸವನ್ನು ನೀವು ಸುಲಭವಾಗಿಯೇ ಆ ಒಂದು ಕೆಲಸವನ್ನು ಅತಿ ಕಡಿಮೆ ಸಮಯದಲ್ಲಿ ಪೂರ್ಣ ಆದರೆ ಮಾಡ್ತೀರಾ. ಕೆಲಸದಲ್ಲಿ ಉತ್ತಮ ಸ್ಥಾನ ಆದರೆ ಸಿಗಲಿದೆ. ಹೌದು, ನೀವು ಇರ್ತಕ್ಕಂತಹ ಕೆಲಸದಿಂದ ಮೇಲಾಧಿಕಾರಿಗಳ ಕೆಲಸಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಇದೇ ಜುಲೈ ತಿಂಗಳಿನಲ್ಲಿ. ಉದ್ಯೋಗದ ಅವಕಾಶಗಳು ಸಹ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಹೌದು, ನಿರುದ್ಯೋಗಿಗಳು ಕೆಲಸಕ್ಕೆ ಹುಡುಕ್ತಿರ್ತೀರ. ಹಲವಾರು ಕಡೆ ಹುಡುಕಿ ನಿಮಗೆ ತಕ್ಕ ಕೆಲಸ ಸಿಗುತ್ತಿಲ್ಲ ಅಂತ ಹೇಳಿ ತುಂಬ ಬಾರಿ ನಿರಾಶ್ರಿತರಾಗಿದ್ದೀರಾ. ಹಾಗಾಗಿ ಉದ್ಯೋಗ ಅವಕಾಶಗಳಿಗೆ ಕಾಯ್ತಿರತಕ್ಕಂಥವರಿಗೆ, ನಿರುದ್ಯೋಗಿಗಳಿಗೆ ಇದೀಗ ಉದ್ಯೋಗದ ಶುಭ ಸುದ್ದಿ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ನಿಮಗೆ ತಕ್ಕ ಕೆಲಸ ಆದರೆ ನಿಮಗೆ ಇದೀಗ ಸಿಗ್ತಕ್ಕಂಥದ್ದು. ಸರ್ಕಾರಿ ಕೆಲಸನೂ ಸಹ ಸಿಗುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು ಇದೇ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ. ಹೌದು, ಸಿಗುವ ಸಣ್ಣ ಕೆಲಸವನ್ನಾದರೂ ನೀವು ಶ್ರದ್ಧೆಯಿಂದ ಮಾಡಬೇಕಾಗಿರುತ್ತೆ. ಹೌದು, ಈಗ ಸಿಗ್ತಕ್ಕಂತಹ ಕೆಲಸಗಳನ್ನು ನೀವು ತುಂಬ ಶ್ರದ್ಧೆಯಿಂದ ಮಾಡಬೇಕು. ನನಗೆ ತಕ್ಕಂಥ ಕೆಲಸ ಅಲ್ಲ ಅಂತ ಹೇಳಿ ನೀವು ನಿರಾಶ್ರಿತರಾಗಬಾರ್ದು. ಇದು ಸಣ್ಣ ಕೆಲಸ ಅಂತ ಹೇಳಿ ನಿರಾಶ್ರಿತರಾಗಬಾರ್ದು. ಹೌದು, ಯಾವುದೇ ಒಂದು ಚಿಕ್ಕ ಕೆಲಸ ಆದರೂ ಸಿಕ್ಕಿದ್ರೂ ಸಹ ಅದು ನಿಮ್ಮ ಜೀವನದ, ನಿಮ್ಮ ಅಭಿವೃದ್ಧಿಯ ಮೊದಲನೇ ಮೆಟ್ಟು ಅಂತ ಹೇಳಿ ಅರ್ಥೈಸ್ಕೊಂಡು ಆ ಒಂದು ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಮುಂದಿನ ದಿನದಲ್ಲಿ ನಿಮಗೆ ತಕ್ಕಂತಹ ಇನ್ನಷ್ಟು ಒಳ್ಳೆಯ ಕೆಲಸ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಭಾರಿ ಅದೃಷ್ಟವನ್ನಾದರೆ ನೀವು ಕಾಣ್ತೀರಾ ಇದೇ ಜುಲೈ ತಿಂಗಳಿನಲ್ಲಿ. ಭಾರಿ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವ ಜನರ ಸಂಖ್ಯೆಯೂ ಸಹ ಹೆಚ್ಚಾಗುತ್ತೆ. ಅದು ನಿಜಾನೇ ಅಲ್ವಾ? ಹೌದು, ಒಬ್ಬರು ಬೆಳೀತಾ ಇದ್ದಾರೆ ಅಂತಂದರೆ ಅವರನ್ನು ನೋಡಿ ಅಸೂಯೆ ಪಡಿತಕ್ಕಂತಹ ಜನರ ಸಂಖ್ಯೆಯೂ ಸಹ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲೂ ಅಂತಂದರೆ ಮೇಷರಾಶಿಯವರ ಜೀವನದಲ್ಲಿ ಜುಲೈ ತಿಂಗಳಿನಿಂದ
ಇದೇ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ನಿಮ್ಮ ಅಭಿವೃದ್ಧಿಯನ್ನು ಕಂಡು ಕೆಲವರು ಹೊಟ್ಟೆ ಕಿಚ್ಚಿನಿಂದ ಅಸೂಹೆ ಪಡ್ತಕ್ಕಂತಹ ಜನರ ಸಂಖ್ಯೆ ಆದರೆ ಏರಿಕೆ ಆಗ್ತಕ್ಕಂಥದ್ದು. ಸೊ ಹೀಗಾಗಿ ನಿಮ್ಮ ಮುಂದಿನ ಯೋಜನೆ ಅಥವಾ ನೀವು ಮುಂದೆ ಯಾವ ಕೆಲಸವನ್ನು ಮಾಡ್ತಿದ್ದೀರಾ, ನಿಮ್ಮ ಗುರಿ ಏನು, ನಿಮ್ಮ ಆಲೋಚನೆಗಳೇನು, ನಾನು ಹೀಗೆ ಮಾಡಬೇಕು ಅಂತಿದ್ದೀನಿ, ಈ ಹಣದಿಂದ ಈ ವಸ್ತುವನ್ನು ಖರೀದಿ ಮಾಡಬೇಕಂತಿದ್ದೀನಿ, ಈ ಥರ ನಿಮ್ಮ ಮುಂದಿನ ಭವಿಷ್ಯದ ಯೋಜನೆಗಳ ಮಾಹಿತಿಯನ್ನು ನೀವು ಯಾರೊಂದಿಗೂ ಹಂಚಿಕೊಳ್ಳಬಾರದಾಗಿರುತ್ತೆ. ಇದು ಪ್ರಮುಖವಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಆಗಿರುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ನಿಮ್ಮ ಯಶಸ್ಸನ್ನು ಬೇರೆಯವರ ಜೊತೆ ಹಂಚಿಕೊಳ್ತಕ್ಕಂಥದ್ದು. ಹೌದು, ನಾನು ಇದನ್ನು ಸಾಧನೆ ಮಾಡಿದ್ದೀನಿ, ಅಷ್ಟು ಹಣವನ್ನು ಸಂಪಾದಿಸಿದ್ದೀನಿ, ಸೊ ಈ ರೀತಿ ಹೇಳ್ಕೊಳ್ತಕ್ಕಂಥದ್ದು ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಸೊ ಇದರಿಂದನೇ ನಿಮ್ಮನ್ನು ದೂಷಿಸೋವರ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು. ಗುರುಗ್ರಹವು ನಿಮ್ಮ ಸಂಪತ್ತಿನ ಮೇಲೆ ಶುಭ ದೃಷ್ಟಿ ಬೀರಿದುದರಿಂದ ಆರ್ಥಿಕ ಸ್ಥಿತಿ ಬಲಿಷ್ಠವಾಗುತ್ತದೆ. ಹೌದು, ನಿಮ್ಮ ಆರ್ಥಿಕ ಪರಿಸ್ಥಿತಿಯೆಲ್ಲ ಸುಧಾರಣೆಯಾಗುತ್ತೆ. ಹಲವು ಮೂಲಗಳಿಂದ ನಿಮಗೆ ಹಣ ಆದರೆ ಒಲಿದು ಬರಲಿದೆ. ಹೌದು, ಬೇರೆ ಬೇರೆ ದಾರಿಗಳು ಸೃಷ್ಟಿಯಾಗುತ್ತೆ, ನಿಮ್ಮ ಕೈಗೆ ಹಣ ಬಂದು ಸೇರುತ್ತೆ. ಕುಟುಂಬದ ಆಸ್ತಿಯಿಂದ ದೊಡ್ಡ ಲಾಭ ಅನ್ನೋದೇ ನಿಮಗೆ ಸಿಗ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಬರಬೇಕಾದ ಪಾಲು ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಕೈಗೆ ಹಣ ಆದರೆ ಬರ್ತಕ್ಕಂಥದ್ದು. ಹೌದು, ಆಸ್ತಿಯ ಖರೀದಿಯಲ್ಲಿ ಅಥವಾ ಆಸ್ತಿಯ ಪಾಲಿನಲ್ಲಿ ಹಲವಾರು ತೊಂದರೆಗಳಾದರೆ ಇರುತ್ತೆ. ಆದರೆ ಇದೇ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಬರಬೇಕಾಗಿರ್ತಕ್ಕಂತಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವುದೇ ತೊಂದರೆ ಇಲ್ಲದೇ ನಿಮ್ಮ ಆಸ್ತಿ ನಿಮಗೆ ಕೈಗೆ ಬಂದು ಸೇರ್ತಕ್ಕಂಥದ್ದು. ಆದರೆ ನೀವು ಆತುರವನ್ನು ಪಡಬೇಡಿ. ಹೌದು, ದುಡುಕಿ ಮಾತನಾಡಬೇಡಿ. ಹಿರಿಯರ ಮಾತಿಗೆ ಗೌರವವನ್ನು ನೀಡ್ತಕ್ಕಂಥದ್ದು ತುಂಬ ಮುಖ್ಯ ಆಗಿರುತ್ತೆ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ. ನಂತರ ಶುಕ್ರದೇವರ ಪ್ರಭಾವದಿಂದ ಕಲೆಗಳಿಂದ ಒಳ್ಳೆಯ ಹೆಸರನ್ನು ನೀವು ಪಡ್ಕೊಳ್ತೀರಾ. ನಿಮ್ಮ ಎಲ್ಲ ಸಾಲಗಳು ಸಹ ತೀರಿ ಹೋಗುತ್ತೆ. ಹೌದು, ಇಷ್ಟು ದಿನ ಇರ್ತಕ್ಕಂತಹ ಕಷ್ಟದ ಸಾಲಗಳು, ಅದರ ಮೇಲೆ ಇರ್ತಕ್ಕಂತಹ ಬಡ್ಡಿ, ಎಲ್ಲ ಸಾಲನೂ ಸಹ ತೀರಿ ಹೋಗುತ್ತೆ. ಆರೋಗ್ಯದ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗಿರುತ್ತೆ. ಸೊ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸುಧಾರಣೆಯಾಗಲಿದೆ. ನಂತರ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಸಹ ಹೆಚ್ಚಾಗಲಿದೆ. ಹೌದು, ಇಷ್ಟು ದಿನ ಇರ್ತಕ್ಕಂತಹ ನಿಮ್ಮ ದೇಹದ ನೋವುಗಳಿಗೆ ಇದೀಗ ಸಂಪೂರ್ಣವಾಗಿ ಪರಿಹಾರ ಸಿಗಲಿದೆ. ನಂತರ ದಿನಗಳು ಯೋಗ ವ್ಯಾಯಾಮವನ್ನು ಮಾಡೋದು ನೀವು ಅಳವಡಿಕೆ ಮಾಡ್ಕೋಬೇಕಾಗಿರುತ್ತೆ. ಇದರ ಮೂಲಕ ದೈಹಿಕ ಆರೋಗ್ಯ ತುಂಬ ಬಲವಾಗಿರುತ್ತೆ. ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ನೀವು ಯಾವ ಆಹಾರವನ್ನು ತಿಂತಿದ್ದೀರಾ ಇದರ ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಂತರ ವಾಹನ ಚಲಾಯಿಸುವಾಗ ಅತಿ ವೇಗ ಬೇಡ. ರಾತ್ರಿ ವೇಳೆ ಪ್ರಯಾಣವೂ ಸಹ ಅಷ್ಟೊಂದು ಒಳ್ಳೆಯದಾಗಿರೋದಿಲ್ಲ. ನಂತರ ಕೋಪವು ನಿಯಂತ್ರಣದಲ್ಲಿ ಇರಬೇಕಾಗಿರುತ್ತೆ ನಿಮಗೆ. ನಂತರ ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳೆಲ್ಲ ದೂರ ಆಗ್ತಕ್ಕಂಥದ್ದು. ದಂಪತಿಯ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ನಂತರ ಅನ್ಯೋನ್ಯತೆಯನ್ನು ಸಹ ಹೆಚ್ಚಾಗ್ತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ. ಹೌದು, ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು, ಅದು ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಈ ರೀತಿ ಮುಂತಾದ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದು. ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳಿ ಗೌರವ ಪಡ್ತಕ್ಕಂತಹ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ನಂತರ ಕಪಟ ಸ್ನೇಹಿತರಿಂದ ಆದಷ್ಟು ದೂರ ಇರಬೇಕಾಗಿರುತ್ತೆ ಈ ತಿಂಗಳಲ್ಲಿ ನೀವು. ನಂತರ ನಿಮ್ಮ ಯಾವುದೇ ಕೆಲಸದಲ್ಲಿ ಆರಂಭದಲ್ಲಿ ತೊಂದರೆ ಇದ್ರೂ ಸಹ ಕೊನೆಯಲ್ಲಿ ನಿಮ್ಮದೇ ಜಯ ಆಗಿರುತ್ತೆ. ನಂತರ ದೈಹಿಕ ಆರೋಗ್ಯದ ಬಗ್ಗೆ ಗಮನವನ್ನು ಸ್ವಲ್ಪ ಹರಿಸಬೇಕಾಗಿರುತ್ತೆ. ನಂತರ ವಿಶ್ರಾಂತಿಯನ್ನು ತಗೊಳ್ಳೋದು ತುಂಬ ಮುಖ್ಯ. ಹೌದು, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಕಷ್ಟಪಡಬೇಕು ಅಂತ ಹೇಳಿ 24 ಗಂಟೆನೂ ಸಹ ಬರೀ ಪರಿಶ್ರಮವನ್ನು ಹಾಕ್ತಾನೆ ಇರ್ತಾರೆ. ಹಾಗಾಗಿ ಈ ತಿಂಗಳಲ್ಲಿ ವಿಶ್ರಾಂತಿಯನ್ನು ತಗೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಮೇಷರಾಶಿಯವರಿಗೆ. ನಂತರ ಮಹಿಳೆಯರಿಗೆ ಉಡುಗೊರೆ ಆಭರಣ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು ಇದೇ ತಿಂಗಳಿನಲ್ಲಿ. ಇದು ಮೇಷರಾಶಿಯವರಿಗೆ ಸಿಗ್ತಕ್ಕಂತಹ ಶುಭ ಫಲಗಳಾಗಿರುತ್ತೆ. ಸೊ ಮತ್ತೊಂದು ದೊಡ್ಡ ಅಪಾಯಕರವಾದ ಸುದ್ದಿ ಇರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಅದು ಏನಂತಂದರೆ ನಿಮ್ಮ ರಾಶಿ ಪ್ರಭಾವದಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಈ ತಿಂಗಳಿನಲ್ಲಿ. ಹಾಗಾಗಿ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ
ಹಣದ ವಿಚಾರದಲ್ಲಿ ಹೌದು, ಹಣವನ್ನು ನೀವು ಖರ್ಚು ಮಾಡ್ತಿದ್ದೀರಾ, ಯಾವುದೇ ಒಂದು ವಸ್ತು ಏನೇ ಒಂದು ಖರೀದಿ ಮಾಡೋದಕ್ಕೆ ಅಥವಾ ಏನಕ್ಕಾದರೂ ಹಣವನ್ನು ಕೊಡಬೇಕಾಗಿ ಬಂದಾಗ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ಹಣವನ್ನು ಕೊಡಬೇಕಾ ಬೇಡವಾ ಅಂತ ಹೇಳಿ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೋಬೇಕಾಗಿರತ್ತೆ. ಹೌದು, ಭವಿಷ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡಬೇಕಾಗಿರತ್ತೆ. ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಪರಿಹಾರವನ್ನು ನೋಡೋದಾದರೆ, ಪರಿಹಾರಕ್ಕಾಗಿ ನೀವು ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಪ್ರತಿದಿನ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡೋದ್ರ ಮೂಲಕನೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಇದು ಜುಲೈ ತಿಂಗಳ ಮೇಷರಾಶಿಯವರ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.